ಸರ್ ನೀವು ಜೆಡಿಎಸ್ ಪಕ್ಷದಲ್ಲಿದ್ರಿ. ಸೊ ಈಗ ಜೆಡಿಎಸ್ ಅಲ್ಲಿ ಇಲ್ಲ. ಆದರೆ ಜೆಡಿಎಸ್ ಕಾರ್ಯಕರ್ತರೇ ನಿಮ್ಮ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಸೊ ಅವರಿಗೆ ಏನಾದರೂ ಹೇಳೋದಾದ್ರೆ ಏನಾದರೂ ಇದೆಯಾ ಸರ್? ಅಂದರೆ ನಿಮಗೆ ಏನಾದರೂ ನೋವಾಗ್ತಿದೆಯಾ? ಅಂದರೆ ನೀವು ಕೂಡ ಅವ್ರಿಗೆ ಚಿರಪರಿಚಿತರು ಇರ್ತೀರಿ ಆ ಕಾರ್ಯಕರ್ತರಿಗೆ. ಸೊ ಏನಾದರೂ ಹೇಳೋದಿದೆಯಾ? ಇಲ್ಲ, ಅವ್ರೀಗ ನಾನು ಹೊರಗಡೆ ಇರೋದ್ರಿಂದ ಅವ್ರು ಬೇರೆ ಪಕ್ಷದಲ್ಲಿ, ನಾನು ಬೇರೆ ಪಕ್ಷದಲ್ಲಿ ಇರೋದ್ರಿಂದ ನಮ್ಮ ಮೇಲೆ ಅವ್ರು ಇಷ್ಟು ದ್ವೇಷ ಮಾಡದೇ ಇದ್ರೆ ಹೆಂಗಾಗುತ್ತೆ? ಆದ್ದರಿಂದ ನಾನು ಇದನ್ನು ಭಾಳ ವಿರೋಧವಾಗಿ ಏನು ನಾವು ತಿಳ್ಕೊಳ್ಳಲ್ಲ, ಭಾಳ ಪ್ರೀತಿಯಿಂದ ಸ್ವಾಗತ ಮಾಡ್ತೀವಿ. ಸರ್, ಇವತ್ತು ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ಮಾಡಿ ಅಲ್ಲಿ ಹೇಳ್ಕೊಂಡಿದ್ದಾರೆ, ಅಂದರೆ ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡೋದಕ್ಕೆ ಎಲ್ಲ ಷಡ್ಯಂತ್ರ ಕೂಡ ನಡೀತಿದೆ, ಆದರೆ JDS ಪಕ್ಷವನ್ನು ಸರ್ವನಾಶ ಮಾಡೋದಕ್ಕೆ ಯಾರ ಕೈಲಿಂದಲೂ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು. ಸೊ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಸರ್? ಈಗ ನಾನು ದೇವೇಗೌಡರು ಸರ್ವೋಚ್ಚ ನಾಯಕರು, ನಮ್ಮ ನಾಯಕರು, ಅವ್ರ ಬಗ್ಗೆ ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ. ಕುಮಾರಸ್ವಾಮಿಯವರು ಸಹಿತ 2 ಬಾರಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರು. ನಾವು ಅವ್ರ ಪಕ್ಷನ ಮುಗಿಸೇ ಬಿಡ್ತೀವಿ. ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತೆಗೆದೇ ಬಿಡ್ತಾರೆ ಅಂತಕ್ಕಂಥ ಪ್ರಶ್ನೆ ಯಾರೂ ಸಹಿತ ಚರ್ಚೆ ಮಾಡಿಲ್ಲ. ಇದು ನಡೆದಿರ್ತಕ್ಕಂಥ ಘಟನೆನೇ ಬೇರೆ. ಈ ಘಟನೆಯನ್ನು ಬೇರೆ ಕಡೆಗೆ ತಿರುಗಿಸೋದಕ್ಕೋಸ್ಕರ ಈ ರೀತಿ ಎಲ್ಲ ಆಪಾದನೆಗಳನ್ನ ಮಾಡ್ತಾವ್ರೆ. ನಾವು ಯಾರೂ ನಾನು ಮೊನ್ನೆ ಪ್ರೆಸ್ ಮೀಟ್ ಮಾಡಿದಾಗಲೂ ಸಹಿತ ಪ್ರಜ್ವಲ್ ರೇವಣ್ಣನ ವಿರುದ್ಧ ಮತ್ತು ರೇವಣ್ಣನ ವಿರುದ್ಧ ಹೇಳಿರೋದು ಬಿಟ್ಟರೆ ನಾವು ಯಾರೂ ಸಹಿತ ನಿಖಿಲ್ ಕುಮಾರಸ್ವಾಮಿ ಆಗಲಿ, ಕುಮಾರಸ್ವಾಮಿಯವರಾಗಲಿ, ದೇವೇಗೌಡರಿಗಾಗಲಿ ಹೇಳಿಲ್ಲ. ನಾನು ಹೇಳಿರೋದು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಭಾಳ ಹೋರಾಟ ಮಾಡಿದ್ದಾರೆ, ಭಾಳ ಜನ ಮಹಿಳಾ ಸಂತ್ರಸ್ತಿದ್ದಾರೆ, ಅವ್ರಿಗೆ ಸಾಂತ್ವನ ಹೇಳುವಂಥ ಕೆಲಸ ಮಾಡಿ ಅಂತಂದು ನಾನು ಹೇಳಿರೋದು. ಅದರಿಂದ JDS ಇರ್ತಕ್ಕಂಥ ನಮ್ಮ ಮಿತ್ರರುಗಳು ಸ್ವಲ್ಪ ಆವೇಶಭರಿತವಾಗಿ ಮಾತಾಡ್ತಾರೆ, ಕೇಳ್ತಾರೆ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. BDA ರೇವಣ್ಣ ವಿಚಾರದಲ್ಲಿ ಇಡೀ ರಾಜ್ಯದ ಜನತೆ ಇಡೀ ಶಾಪ ಹಾಕಿದ್ದಾರೆ. ಅದು ನಾನು ಆಮೇಲೆ ಈಗ ನಮಗೆ ಗೊತ್ತಿಲ್ಲ, ದೇವರಾಜೇಗೌಡರ ಹೇಳಿಕೆನೇ ನಾನು ಇದುವರೆಗೂ ತಗೋತೀನಿ. ಯೂಟ್ಯೂಬ್ನಲ್ಲಿ ನೀವು ಓಪನ್ ಹೊಡೆದ್ರೆ ಕಳೆದ ನಾನು 2 ವರ್ಷ ಅಂತಿದ್ದೆ, ಆತನ ಮೊನ್ನೆ ಸಿಗ್ತಾ ನನಗೆ 3-4 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀನಿ ಅಣ್ಣ ಅಂತ ಹೋರಾಟ ಮಾಡ್ತಾಯಿದ್ದಾನೆ ಅವನು. ಪೆನ್ ಡ್ರೈವ್ ಅವೆ ಅಂತ ಹೇಳ್ತಿದ್ದಾನೆ ಅವನು. ಕಾರ್ತಿಕ್ ಬಿಡುಗಡೆ, ಅವರಿಬ್ಬರಲ್ಲೇ ಜಂಜಾಟ ನಡೀತಾ ಇತ್ತು. ಇಂಥ ಒಂದು ಅನ್ಯಾಯ ಆದಂಥ ಸಂದರ್ಭದಲ್ಲಿ ನಾವು ಇಷ್ಟೊಂದು ಜನ ಹೆಣ್ಮಕ್ಳಿಗೆ ತೊಂದರೆ ಆಗಿದೆಯಲ್ಲ ಅಂತ ಆ ಹೆಣ್ಮಕ್ಳ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥದ್ದು ನಾನು ಸಂಸದನಾಗಿ ಬಾಯಿ ಮುಚ್ಕೊಂಡು ಕೂತ್ಕೋಬೇಕಾ? ಮಾಜಿ ಸಂಸದನಾಗಿ ಬಾಯಿ ಮುಚ್ಕೊಂಡು ಕೂತ್ಕೋಬೇಕಾ? ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ತಪ್ಪೇನಿಲ್ಲ. ಅದು JDSನವ್ರಿಗೆ ಕಾರವಾಗ್ಕೊಂಡ್ರೆ ಅಥವಾ ಬೇಜಾರಾಗ್ಕೊಂಡ್ರೆ ಅದಕ್ಕೆ ನಾನು ಮಾಡೋದಾರೇನು? ಹಾಗಂಗಾರೆ JDSನವ್ರು ಯಾರೋ ಕೂಗಾಡ್ತಾರೆ, ಯಾರೋ ಕಿರಿಚಾಡ್ತಾರೆ ಅಥವಾ ಮಾತಾಡ್ತಾರೆ ಅಂದರೆ ನಾವು ಹಂಗಾರೆ ಆ ಹೆಣ್ಮಕ್ಳ ಬಗ್ಗೆ ಧ್ವನಿ ಎತ್ತದೇ ತಪ್ಪ? ಇದು ನಮ್ಮ ವಾದ. ಬಟ್ ಅವ್ರು ಹೇಳ್ತಿರೋದೇನು ಅಂತಂದರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಹೋಗ್ಬಿಟ್ಟು ಹೆಣ್ಣು ಮಕ್ಕಳ ಮಾನವನ್ನು ಹರಾಜು ಹಾಕಿದ್ದಾರೆ ಅಂತ ಹೇಳುವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಈಗ ನಾವ್ಯಾರು ಸಹಿತ ಹೆಣ್ಮಕ್ಳ ಬಗ್ಗೆ ಹರಾಜು ಹಾಕಿಲ್ಲ. ವಿಡಿಯೋ ಮಾಡಿದ್ದಾರೆ ಯಾರು? ವಿಡಿಯೋ ಮಾಡಿ ಮಡಿಕೊಂಡಿದ್ದಾರೆ ಯಾರು? ನಮಗೆ ಗೊತ್ತಾ? ಅದು ವಿಡಿಯೋ ಇದೆ ಅಂತ ನಮ್ಮ ಹತ್ರ ಹೇಳ್ತಿದ್ದಾರೆ ಯಾರು? ಇದೇ ದೇವರಾಜೇಗೌಡ, ಇದೇ ಕಾರ್ತಿಕ್. ಅವ್ರ ಬಗ್ಗೆ ಮಾತಾಡಬೇಕೇ ಹೊರತು ಇದನ್ನೆಲ್ಲ ಈಗ SIT ತನಿಖೆ ಮಾಡಿದ್ದಾರೆ. ಯಾರ್ಯಾರಿಂದ ಏನೇನಾಗಿದೆ ಅನ್ನೋದನ್ನು ಈಚೆಗೆ ಬರಲಿ, ಬನ್ನಿ, ಗೊತ್ತಾಗುತ್ತೆ.